ಸೊ ಬೇಸಿಕ್ಲಿ ನಿಮ್ಮ ನೆಕ್ಸ್ಟ್ ಟಾಸ್ಕು ಒಂದು ಕ್ಲೈಂಟ್ ಸರ್ವರ್ ಆ್ಯಪ್ ಮಾಡಬೇಕು. ಕ್ಲೈಂಟು ಬ್ಲೇಸರ್ ವೆಬ್ ಅಸೆಂಬ್ಲಿ ಆ್ಯಪು, ಸರ್ವರ್ ಬಂದು ರೆಸ್ಟ್ ಕಂಟ್ರೋಲರ್ ಇರಬೇಕು, ವೆಬ್ ಎ ಪಿ ಐ ಅಂತಾರೆ. ಎರಡು .NET 6 ಯೂಸ್ ಮಾಡುತ್ತೆ. ಒಂದು ಪರ್ಸನ್ ಡೇಟಾಬೇಸ್ ಮಾಡಬೇಕು. ಕ್ಲೈಂಟ್ಗೆ ಏನೇನು ಡೇಟಾ ಬೇಕೋ ಕ್ರಡ್ ಆಪ್ರೇಷನ್ಸ್ ಮಾಡೋಕ್ಕೆ ಅದು ಸರ್ವರ್ ಪ್ರೊವೈಡ್ ಮಾಡಬೇಕು. ಎರಡೂ ಇದು ರೆಸ್ಟ್ ಎ ಪಿ ಐ ಮುಖಾಂತರ ಕ್ವೆರಿ ಮಾಡುತ್ತೆ, ಇದು ಜೇಸನ್ ಮುಖಾಂತರ ರೆಸ್ಪಾನ್ಸ್ ಮಾಡುತ್ತೆ. ಸೊ ಒಂದು ಡೆಮೋ ತೋರಿಸ್ಬೇಕಂದ್ರೆ ಇಲ್ಲೊಂದು ಇದೆ. ಹಾಂ, ಸೊ ಇದು ನಾನು ಮಾಡಿದ್ದೀನಿ. ಆಮೇಲೆ ನಿಮ್ಗೆ ಹೇಳ್ತೀನಿ ಹೆಂಗೆ ಮಾಡೋದು ಅಂತ. ನೀವೇನು ಕಲ್ತಿದ್ದೀರಾ ಅಂತ ನಾನೀಗ ನೋಡಬೇಕು. ಸೊ ಬೇಸಿಕ್ಲಿ ಕ್ರಿಯೇಟ್, ರಿಟ್ರೀವ್, ಅಪ್ಡೇಟ್, ಡಿಲೀಟ್ ಅಲ್ವಾ. ಸೊ ಕ್ರಿಯೇಟ್ ಮಾಡಬೇಕು. ಬೇಕು ಅಂತ ಹೆಸರು ಏನೋ ಒಂದು ಬ್ಲ್ಯಾಂಕ್ ಬಿಟ್ಬಿಡ್ತೀನಿ. ಸೊ ಯು ಐ ಇದೇ ಥರ ಇರಬೇಕು ಅಂತೀನಿಲ್ಲ, ನೀವಿನ್ನೂ ಸಿಂಪಲ್ಲಾಗಿ ಮಾಡಿದ್ರೂ ಪರವಾಗಿಲ್ಲ. ಸೊ ಇಂಟೆನ್ಷನಲಿ ಹೆಸರು ಬ್ಲ್ಯಾಂಕ್ ಬಿಟ್ಬಿಟ್ರೆ ಈ ಥರ ವ್ಯಾಲಿಡೇಷನ್ ಎರರ್ ಮೆಸೇಜು ತೋರಿಸ್ಬೇಕು ನೀವು. ಸೊ ಅಲ್ಲಿ ಸೇವ್ ಮಾಡ್ತೀನಿ. ಸೊ ಬಂತು. ತಿರ್ಗಾ ಅದನ್ನ ಡಿಲೀಟ್ ಮಾಡಬೇಕು ಅಥವಾ ಅಪ್ಡೇಟ್ ಮಾಡಬೇಕು ಅಂದರೆ ಮತ್ತೆ ಅದನ್ನೇ ಕ್ಲಿಕ್ ಮಾಡಬೇಕು. ಹಾಗೆ ನೀವು ಯು ಐ ಸ್ವಲ್ಪ ಚೇಂಜಸ್ ಮಾಡ್ಬೋದು, ಬಟ್ ಫಂಕ್ಷನಾಲಿಟೀಸ್ ಇಂಪಾರ್ಟೆಂಟ್ ನನಗೆ. ಸೊ ಡಿಲೀಟು ಮಾಡ್ಬೋದು. ಓಕೆ, ಇದನ್ನು ಡಿಲೀಟ್ ಮಾಡ್ಬೋದು, ಇಲ್ಲ ಹಂಗೆ ಇಟ್ಕೋಬೋದು. ಸೊ ಇದನ್ನ ನೀವು ನೆಕ್ಸ್ಟ್ ಮಾಡಿ ತೋರಿಸಿ, ಆಮೇಲೆ ನಾನು ಮಿಕ್ಕಿದ್ದು ಹೇಳ್ತೀನಿ.